ವೀಕ್ಷಕರೇ, ಇಂದು ತುಮಕೂರು ನಗರದ ಬಿಜೆಪಿ ಕಚೇರಿಯಲ್ಲಿ ಎಂಎಲ್ಸಿ ರವಿಕುಮಾರ್, ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಸೇರಿದಂತೆ ಹಲವರು ಸುದ್ದಿಗೋಷ್ಠಿ ನಡೆಸಿ ಪ್ರಧಾನಿ ನರೇಂದ್ರ ಮೋದಿ ಅವರ 11 ವರ್ಷಗಳ ಆಡಳಿತದ ಸಾಧನೆ ಕುರಿತು ಮಾಹಿತಿ ಹಂಚಿಕೊಂಡರು. ಅದರಲ್ಲೂ ಎಂಎಲ್ಸಿ ರವಿಕುಮಾರ್ ಅಂತೂ ಪ್ರಧಾನಿಯನ್ನ ಬಾಯಿ ತುಂಬ ಹೊಗಳಿದ್ರು ಅಂತಾರಲ್ಲ, ಅದಕ್ಕಿಂತ ತುಸು ಹೆಚ್ಚಾಗಿ ಬಣ್ಣಿಸಿದ್ರು ಅನ್ನಿ. ನಮ್ಮ ಪ್ರಧಾನಿ ದೇಶ ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ಅಧಿಕಾರ ಸ್ವೀಕರಿಸಿದ್ರು ದೂರದೃಷ್ಟಿ ಇರುವ ನಾಯಕ. ಅವರ 11 ವರ್ಷಗಳ ಸಾಧನೆಯನ್ನ ಇಡೀ ವಿಶ್ವವೇ ಹೊಗಳುತ್ತಿದೆ. ಅವರೊಬ್ಬ ವಿಶ್ವನಾಯಕ. ಭಾರತ ಎಕನಾಮಿಕಲಿ ಸೂಪರ್ ಪವರ್ ದೇಶವಾಗಿ ಬಿಟ್ಟಿದೆ. ಹೀಗೆ ಹೊಗಳಿಕೆಯ ಪಟ್ಟಿಯನ್ನೇ ತಂದು ಮಾಧ್ಯಮಗಳ ಮುಂದೆ ಒಪ್ಪಿಸ್ತಾ ಇದ್ರೆ ಪಕ್ಕದಲ್ಲಿದ್ದ ನಾಯಕರಿಗಂತೂ ನಿದ್ದೆನೇ ಬಂದುಬಿಡ್ತು. ಹಾಗಾದ್ರೆ ರವಿಕುಮಾರ್ ಏನು ಹೇಳಿದ್ರು ನೀವೇ ಕೇಳಿಸ್ಕೊಳ್ಳಿ. 11 ವರ್ಷಗಳ ಸಾಧನೆಗಳ ಕುರಿತಂತೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವಿದ್ದೇವೆ. ಇಡೀ ವಿಶ್ವವೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸಾಧನೆಗಳನ್ನು ಕೊಂಡಾಡ್ತಾ ಇದೆ. 2014ರಲ್ಲಿ ಬಹಳ ಕಷ್ಟದ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ಅವತ್ತು ಬಹಳ ಆಸೆ ಅಭಿಲಾಷೆಗಳಿಂದಲೇ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಇಡೀ ದೇಶದಾದ್ಯಂತ ಜನ ಅತ್ಯಂತ ಬಹುಮತವನ್ನು ಕೊಟ್ಟು ಆಯ್ಕೆ ಮಾಡಿರ್ತಾರೆ. ಅದರ ಅನಿಸಿಕೆಗಳು, ಅಭಿಲಾಷೆಗಳು, ಅವರ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಸ್ವಲ್ಪವೂ ಕೂಡ ಕಡಿಮೆ ಆಗದೇನೆ ಪ್ರಧಾನಮಂತ್ರಿಯಾಗಿ 11 ವರ್ಷ ಆದರೂ ಕೂಡ ನರೇಂದ್ರ ಮೋದಿಜಿಯವರ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ಅವರ ಬಗ್ಗೆ ಇರ್ತಕ್ಕಂಥ ಹಿರಿಮೆ ಗರಿಮೆಗಳು ಒಂದು ಸ್ವಲ್ಪವೂ ಕೂಡ ಕಡಿಮೆ ಆಗದೆ ಇರ್ತಕ್ಕಂಥದ್ದನ್ನ ಇಡೀ ದೇಶದ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ನರೇಂದ್ರ ಮೋದಿಜಿಯವರು 24x7 ದೇಶಕ್ಕೋಸ್ಕರನೇ ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಅದ್ವಿತೀಯವಾಗಿರ್ತಕ್ಕಂಥ ಪ್ರಧಾನಮಂತ್ರಿ, ಅದ್ವಿತೀಯವಾಗಿರ್ತಕ್ಕಂಥ ನೇತೃತ್ವವನ್ನು ಇಡೀ ದೇಶಕ್ಕೆ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿಜಿಯವರು ಹೇಳಿರ್ತಕ್ಕಂಥ ಅನೇಕ ವಿಷಯಗಳು ಇಡೀ ವಿಶ್ವವೇ ಮಾನ್ಯ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಫಾರ್ ಎಕ್ಸಾಂಪಲ್, ಯೋಗ ಡೇ ಇಡೀ ವಿಶ್ವವೇ ಮಾನ್ಯ ಮಾಡಿತು. ಪರಿಸರದ ಕುರಿತಂತೆ ನರೇಂದ್ರ ಮೋದಿಜಿಯವರು ಏನು ಹೇಳಿದ್ದಾರೆ, ಇಡೀ ವಿಶ್ವವೇ ಮಾನ್ಯ ಮಾಡ್ತಾ ಇದೆ. ಹೀಗೆ ನರೇಂದ್ರ ಮೋದಿಜಿಯವರು ಅಭಿವೃದ್ಧಿಗೆ ಕುರಿತಂತೆ ಅವರ ಬಗ್ಗೆ ಅವರಿಗೆ ಇರ್ತಕ್ಕಂಥ ದೃಷ್ಟಿಕೋನ ಇವೆಲ್ಲವೂ ಕೂಡ ನರೇಂದ್ರ ಮೋದಿಜಿಯವರನ್ನ ನಮ್ಮ ದೇಶದ ಬರೀ ಪ್ರಧಾನಮಂತ್ರಿಯನ್ನಾಗಿ ಸೀಮಿತಗೊಳಿಸಿಲ್ಲ. ಇವತ್ತು ನರೇಂದ್ರ ಮೋದಿಜಿಯವರನ್ನ ಅವರ ದೃಷ್ಟಿಕೋನ, ಅವರ ಗುರಿಗಳು, ಅವರ ವಿಚಾರಗಳು, ಅವರ ಆದರ್ಶಗಳು ಅವರನ್ನು ವಿಶ್ವನಾಯಕನನ್ನಾಗಿ ಮಾಡಿದೆ. ನಮ್ಮ ದೇಶನ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಇವತ್ತು ಸೂಪರ್ ಪವರ್ ನೇಷನ್ಸ್, ಎಕನಾಮಿಕಲಿ ಸೂಪರ್ ಪವರ್ ನೇಷನ್ಸ್ ಅಲ್ಲಿ ಭಾರತ ಇವತ್ತು 4ನೇ ಸ್ಥಾನದಲ್ಲಿ ಇದೆ. ಕೆಲವೇ ದಿನಗಳ ಹಿಂದೆ ಜಪಾನ್ನ ಹಿಂದಿಕ್ಕಿ ಮುಂದೆ ಬಂದಿರತಕ್ಕಂಥದ್ದು 5ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದಿರೋದು, ಅಥವಾ 2 ವರ್ಷದಲ್ಲಿ 3ನೇ ಸ್ಥಾನಕ್ಕೂ ಕೂಡ ಬರಬಹುದು ಭಾರತ ಅಂತೇಳಿ ನಾವು ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಚರ್ಚೆಗಳು ನಡೀತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಹೀಗೆ ಮಾತನಾಡಿದ ರವಿಕುಮಾರ್, ಪ್ರಧಾನಿ 24 ಗಂಟೆ ದೇಶಕ್ಕಾಗಿ ದುಡಿಯುವ ವ್ಯಕ್ತಿ ಅಂತೆಲ್ಲ ಹೇಳಿದ ಕಾರಣಕ್ಕೆ ನಾವೊಂದು ಪ್ರಶ್ನೆ ಕೇಳಿದ್ವಿ. ಅದೆಲ್ಲ ಸರಿ ಸರ್, ಮೋದಿ ಅವರನ್ನು ಇಷ್ಟೊಂದು ಗುಣಗಾನ ಮಾಡುವ ನೀವು ಬಿಜೆಪಿ ನಾಯಕರು ಅವರ ಆದರ್ಶದ ಬದುಕನ್ನು ಎಷ್ಟು ಜನ ಅನುಸರಿಸ್ತಾ ಇದ್ದೀರಿ? ಒಂದಷ್ಟು ನಾಯಕರ ಹೆಸರೇಳಿ ಎಂದಾಗ ರವಿಕುಮಾರ್ ಬೆಬ್ಬೆ ಅನ್ನೋದೇ ವಿಧಿ ಇರಲಿಲ್ಲ. ಆ ಮಾತನ್ನೊಮ್ಮೆ ಕೇಳಿಸ್ಕೊಂಡ್ಬಿಡಿ. ಅವರನ್ನು ಅನುಸರಿಸುವಂಥ ಬಿಜೆಪಿ ನಾಯಕರು ಹಂಗಿದ್ದಾರೆ ಸರ್. ಎಲ್ಲರೂ ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಾಗಲಿ ಮೋದಿ ಅವರ ಒಂದು 50% ಆದರೂ ವ್ಯಕ್ತಿತ್ವನ ರೂಢಿಸ್ಕೊಂಡು ಆ ರಾಜಕಾರಣ ಮಾಡ್ತಿದ್ದಾರೆ ಸರ್.
ನೋಡಿ, ಬಿಜೆಪಿ ನರೇಂದ್ರ ಮೋದಿ ನಾಯಕತ್ವವನ್ನು ಒಪ್ಕೊಂಡಿರೋದ್ರಿಂದನೇ ಇಡೀ ದೇಶದಲ್ಲಿ ಅಲ್ಲಲ್ಲ, ನಿಮ್ಮ ನಾಯಕರ ಹೇಳಿ ಅವರನ್ನು ಯಾರಾದರೂ ಅನುಸರಿಸ್ತಾ ಇದ್ದಾರಾ? ಅವ್ರ ಬದುಕನ್ನ, ಅವ್ರ ರಾಜಕಾರಣವನ್ನ ಅನುಸರಿಸ್ತಾ ಇದ್ದಾರಲ್ಲ. ಎಷ್ಟು ಜನ ಸರ್? ಒಂದಷ್ಟು ಜನ ಹೆಸರು ಹೇಳಿ ಸರ್, ನೋಡೋಣ. ಬಹಳಷ್ಟು ಜನ ದಿನದ 24 ಗಂಟೆ ದುಡಿಯಂತ ರಾಜಕಾರಣಿ ಹೆಸರು ಹೇಳಿ ಸರ್, ನೋಡೋಣ. ಹೇಳ್ಬೇಕು ಸರ್. ನರೇಂದ್ರ ಮೋದಿ ಹೆಸರು ಇಟ್ಕೊಂಡು ಎಲ್ಲರನ್ನು ಮಾಡಬಾರ್ದು. ಅವ್ರ ಬದುಕನ್ನು ಅನುಸರಿಸಂತ ಒಂದು 4 ಜನ ಹೆಸರು ಹೇಳಿ. ನಮ್ಮ ಕಾರ್ಯಕರ್ತರು ನರೇಂದ್ರ ಮೋದಿಜಿಯವರ ಹೆಸರನ್ನ ಬಹಳ ಹೆಮ್ಮೆಯಿಂದ, ಕಾರ್ಯಕರ್ತರಲ್ಲ, ನಾಯಕರನ್ನ ಹೇಳಿ, ಮೆನ್ಷನ್ ಮಾಡಿ ಒಂದು 4 ಜನ. ಹೆಸರೇಳ ಅವಶ್ಯಕತೆ ಇಲ್ಲ, ಒಬ್ಬರಿಬ್ಬರ. ಯಾಕೆ ಸರ್? ಒಳ್ಳೇದನ್ನ ಹೇಳಕ್ಕಾಗಲ್ವಾ ಸರ್? ಒಳ್ಳೇದನ್ನ ಹೇಳಕ್ಕಾಗಲ್ವಾ ಸರ್? ಹೆಸರು ಹೇಳ್ಬೋದು. ಅವ್ರ ನಾಯಕತ್ವವನ್ನು ಒಪ್ಕೊಂಡವ್ರು ಅವ್ರು ಒಳ್ಳೇದು ಹೇಳಕ್ಕಾಗಲ್ಲ. ಜನ ಇದ್ದಾರೆ, ನೂರಾರು ಜನ, ಸಾವಿರಾರು ಜನ ಇದ್ದಾರೆ. ಓಟ್ ಹಾಕ್ತಾರೆ ಸರ್. ಮೋದಿ ಅವ್ರ ಹೆಸರು ಹೇಳ್ತಾರಲ್ವಾ, ಅವ್ರನ್ನ ಅನುಸರಿಸ್ಬೇಕಲ್ವಾ ಸರ್ ಯಾರಾದ್ರು? ನೋಡಿ, ಜನೌಷಧಿ ಕೇಂದ್ರವನ್ನ ಮುಚ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ದ್ವೇಷದಿಂದ ಮುಚ್ತಾ ಇದೆ. ಇದನ್ನ ಮುಚ್ಚೋದ್ರಿಂದ ನಮ್ಮ ರಾಜ್ಯದ ಬಡವರಿಗೆ ತೊಂದರೆ ಮಾಡ್ತಾ ಇದೆಯೇ ವಿನಃ ಕೇಂದ್ರ ಸರ್ಕಾರಕ್ಕೆ ಏನು ತೊಂದರೆ ಇದೆ? ಜನೌಷಧಿ ಕೇಂದ್ರ ತೆಗೆದಿದ್ದ ಕಾರಣ ಏನು? ಓಪನ್ ಮಾಡಿದ ಕಾರಣ ಏನು? ಬಡವರಿಗೆ ಬಹಳ ಕಡಿಮೆ ವೆಚ್ಚದಲ್ಲಿ ಔಷಧಿ ಸಿಗಬೇಕು ಅನ್ನೋ ಕಾರಣಕ್ಕೆ. ಮತ್ತು 1000ಕ್ಕಿಂತ ಹೆಚ್ಚು ಔಷಧಿಗಳು ಈಗ ರಾಜ್ಯ ಸರ್ಕಾರ ಕೊಡ್ತಾ ಇರೋದೆಷ್ಟು? 251 ಔಷಧಿಗಳು ಸಿಗ್ತಾ ಇದೆ. ಅವ್ರು ತೆಗೆದಿರ್ತಕ್ಕಂಥ ಕೇಂದ್ರಗಳಲ್ಲಿ 251 ಔಷಧಿಗಳು ಮಾತ್ರ ಸಿಗ್ತಾ ಇದೆ. ನಮ್ಮ ಜನೌಷಧಿ ಕೇಂದ್ರಗಳಲ್ಲಿ ಎಷ್ಟು ಸಿಗ್ತಾ ಇತ್ತು? 1000ಕ್ಕಿಂತ ಹೆಚ್ಚು ಔಷಧಿಗಳು ಸಿಗ್ತಾ ಇತ್ತು ಮತ್ತು ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು. ಅದನ್ನು ಮುಚ್ಚೋದ್ರಿಂದ ಈ ಸರ್ಕಾರ ನಾವೇನೋ ಬಹಳ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾ ಇರ್ಬೋದು. ಆದರೆ ನಾವೆಲ್ಲ ನಿತ್ಯ ನೋಡ್ತಾ ಇದ್ದೀವಿ, ಯಾದಗಿರಿನಲ್ಲಿ, ರಾಯಚೂರಿನಲ್ಲಿ, ಗುಲ್ಬರ್ಗದಲ್ಲಿ, ಈವನ್ ತುಮಕೂರು, ಬೆಂಗಳೂರಿನಲ್ಲಿ ಜನೌಷಧಿ ಕೇಂದ್ರವನ್ನು ಮುಚ್ಚಿದ್ದು ಸರಿಯಲ್ಲ ಅಂತ ಜನ ಶಾಪ ಆಗ್ತಾ ಇದ್ದಾರೆ. ಇದು ಸರಿಯಲ್ಲ. ಇದಾದ ಬಳಿಕ ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಹಾಗೂ ನಗರ ಶಾಸಕ ಜ್ಯೋತಿ ಗಣೇಶ್ ಪ್ರಧಾನಿ ಮೋದಿಯವರ ಸಾಧನೆ ಬಗ್ಗೆ ಒಂದಷ್ಟು ಮಾಹಿತಿ ಹಂಚಿಕೊಂಡ್ರು. 11 ವರ್ಷದ ಈ ಒಂದು ಅಭಿವೃದ್ಧಿಯ ಹೆಜ್ಜೆಯ ಬಗ್ಗೆ ಇವತ್ತು ನಮ್ಮ ರಾಜ್ಯದ ಮುಖಂಡರಾದಂಥ ರವಿಕುಮಾರ್ ಸರ್ ಅವರು, ಸುರೇಶ್ ಗೌಡ ಅವರು, ಜಿಲ್ಲಾಧ್ಯಕ್ಷರು ಅಬ್ಬಾಕರ್ವಿ ಅವರು ಮತ್ತು ಉದಿನಾಯಕರ್ ಸರ್ ಅವರು, ಹುಸೇನ್ ಅವರು, ಅಂಬಿಕಾ ಉದಿನಾಯಕರ್ ಅವರು ಎಲ್ಲರೂ ಕೂಡ ಮತ್ತು ಆಂಜನಪ್ಪನವರು ಸೇರಿ ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನರೇಂದ್ರ ಮೋದಿ ಅವರು 11 ವರ್ಷದಿಂದ ಈಗಾಗಲೇ ದೇಶದ ಭದ್ರತೆ ಮತ್ತು ದೇಶದಲ್ಲಿ ಯಾವ ರೀತಿ ಒಂದು ಸರ್ಕಾರ 2014 ಇಲ್ಲಿವರೆಗೂ ಕೊಟ್ಟುವಂಥ ಒಂದು 2-3 ಅಂಶ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ತುಮಕೂರು ಜಿಲ್ಲೆಗೆ ದೊಡ್ಡ ಮಟ್ಟದ ಜಲ್ ಜೀವನ್ ಮಿಷನ್ ಮುಖಾಂತರ ಏನು ಮನೆಗೆ ಹರ್ ಘರ್ ಜಲ್ ನೀರು ಕೊಡುವಂಥ ಒಂದು ಸ್ಕೀಮ್ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ಅವರ ಈ ಒಂದು 11 ವರ್ಷದ NDA ಸರ್ಕಾರ. ಮತ್ತು ತುಮಕೂರು ನಗರಕ್ಕೆ ಸ್ಮಾರ್ಟ್ ಸಿಟಿ ಅನ್ನು ಕೊಟ್ಟಿರುವಂಥದ್ದು ಸುಮಾರು ಕೇಂದ್ರದಿಂದ 500 ಕೋಟಿ ಅನುದಾನ ಹೊಂದಿದೆ, ರಾಜ್ಯ ಸರ್ಕಾರ ಕೂಡ 50% ಕೊಟ್ಟಿದೆ. ಅದನ್ನು ಕೂಡ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ 2014ರಿಂದ 26 ಏನು 25 ಆಗಿರುವಂಥ ಈ ಒಂದು ಅವಧಿನಲ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಅಮೃತ್ ಸ್ಕೀಮ್ ಏನು ಅಟಲ್ ಮಿಷನ್ ಅಂಡ್ ಮಿಷನ್ ಫಾರ್ ರಿಜುವನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಹೆಸರಲ್ಲಿ ಕುಡಿಯ ನೀರು ಮತ್ತು ಒಳಚರಂಡಿಗೆ ದೊಡ್ಡ ಮಟ್ಟದ ಗ್ರಾಂಟ್ ತುಮಕೂರು ಮಹಾನಗರ ಪಾಲಿಕೆಗೆ ಮತ್ತು ತುಮಕೂರು ಜಿಲ್ಲೆಗೆ ಬೇರೆ ಬೇರೆ ಪಟ್ಟಣಗಳಿಗೆ ಸಿಕ್ಕಿದೆ. ತುಮಕೂರು ನಗರಕ್ಕೆ ಸುಮಾರು 200 ಕೋಟಿಗಿಂತ ಹೆಚ್ಚಿಗೆ ಅನುದಾನ ಕುಡಿಯ ನೀರಿಗೆ ಮತ್ತು ಒಳಚರಂಡಿಗೆ ಅಮೃತ್ ಸ್ಕೀಮ್, ಅದು ನರೇಂದ್ರ ಮೋದಿ ಅವರೊಂದು ಫ್ಲಾಗ್ಶಿಪ್ ಸ್ಕೀಮ್, ಅದರಿಂದ ನಮಗೆ ಸಿಕ್ಕಿದೆ. ಮತ್ತು ತುಮಕೂರು ಜಿಲ್ಲೆಗೆ ದೊಡ್ಡ ಮಟ್ಟದ ಒಂದು ಇಡೀ ವಿಶ್ವಕೂಟ ಪಕ್ಕದಲ್ಲೇ ನಾವು ಐಡೆಂಟಿಫೈ ಆಗುವಂತ ಒಂದು HAL ಕಾರ್ಖಾನೆ ಕೂಡ ಅದು ಶಂಕುಸ್ಥಾಪನೆ ಮಾಡಿದ್ರು ನರೇಂದ್ರ ಮೋದಿಯವರೇ, ಅದನ್ನ ಫಿನಿಶ್ ಆಗಿ ಉದ್ಘಾಟನೆ ಮಾಡಿದ್ರು ಕೂಡ ನರೇಂದ್ರ ಮೋದಿಯವರೇ. ಬರೋ ದಿವಸಗಳಲ್ಲಿ HAL ನಮ್ಮ ಜಿಲ್ಲೆಗೆ ಬಂದಿರುವಂತದ್ದು. ತುಮಕೂರು ಇಡೀ ವಿಶ್ವ ಭೂಪಟದಲ್ಲಿ ಏನಾರ ರೆಕಗ್ನೈಸ್ ಹಲವಾರು ಈ ಬೆಂಗಳೂರು ಯಾವ ರೀತಿ ಸಿಲಿಕಾನ್ ಸಿಟಿ ಅಂತ ಆಗ್ತದೆ, ತುಮಕೂರು ಜಿಲ್ಲೆಗೆ ಈ ಒಂದು HAL ಫ್ಯಾಕ್ಟ್ರಿನೂ ಕೂಡ ಇಡೀ ವಿಶ್ವದ ಮಾನ್ಯತೆ ಸಿಗ್ತದೆ. ಅದ್ರ ಜೊತೆಗೆ ನಮ್ಮ ಏನು ಇಸ್ರೋನು ಕೂಡ ಹಳೆ HMT ಒಂದು ಕಾರ್ಖಾನೆ ಜಾಗದಲ್ಲಿ ಬಂದಿರುವಂಥದ್ದು, ಅದನ್ನು ಕೂಡ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಈ ಒಂದು ಕೀರ್ತಿ ಸಲ್ಲುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನ ಉಳಿದ ವಿಚಾರಗಳನ್ನ ನಮ್ಮ ಸುರೇಶ್ ಗೌಡರು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ 11 ವರ್ಷಗಳನ್ನು ಸಂಪೂರ್ಣ ಮಾಡಿರುವಂಥ ಸಂದರ್ಭದಲ್ಲಿ ಈ 11 ವರ್ಷದಲ್ಲಿ ದೇಶಕ್ಕೆ ಮಾಡಿದಂಥ ಅವರ ಸಾಧನೆಗಳನ್ನು ರವಿಕುಮಾರ್ ಅವರು ಮತ್ತು ಜ್ಯೋತಿ ಗಣೇಶ್ ಅವರು ಹೇಳಿದ್ದಾರೆ. ಅದರ ಭಾಗವಾಗಿ ನಾನಿವತ್ತು
ಮೋದಿ ಸರ್ಕಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಶೂನ್ಯ ಅಂಕವನ್ನ ಕೊಟ್ಟಿದ್ದೇನೆ ಅಂತ ಹೇಳಿ 11 ವರ್ಷದ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ ಶೂನ್ಯ ಅಂತ ಹೇಳಿದ್ದಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ರಾಜ್ಯದ ಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ 11 ವರ್ಷಗಳಲ್ಲಿ ಅವರ ಸಾಧನೆಗಳನ್ನ, ದೇಶದ ಆರ್ಥಿಕತೆ 2014ರಲ್ಲಿ 10ನೇ ಸ್ಥಾನದಲ್ಲಿದ್ದಂಥ ನಮ್ಮ ದೇಶ ಇವತ್ತು 2025ರಲ್ಲಿ 4ನೇ ಸ್ಥಾನಕ್ಕೆ ಬಂದಿದೆ. ಸಿದ್ದರಾಮಯ್ಯನವರೇ, ವಿಶ್ವದಲ್ಲೇ 4ನೇ ಸ್ಥಾನದಲ್ಲಿ ನಾವು ಇದ್ದೇವೆ. ನಿಮ್ಮ ಸರ್ಕಾರ UPA ಸರ್ಕಾರ ಇದ್ದಾಗ 10ನೇ ಸ್ಥಾನದಲ್ಲಿತ್ತು ಭಾರತ ದೇಶ. ಇವತ್ತು ಭಾರತ ದೇಶ ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿದೆ. ಹಾಗೆ ತಲಾ ಆದಾಯ 2014ರಲ್ಲಿ ನಿಮ್ಮ ಸರ್ಕಾರ ಇದ್ದಾಗ 10 ವರ್ಷ 6,000 ರೂಪಾಯಿ ಇತ್ತು. 2025ರಲ್ಲಿ ಮನುಷ್ಯನ ತಲಾ ಆದಾಯ 20,000 ರೂಪಾಯಿ ಇದೆ. ಸಿದ್ದರಾಮಯ್ಯನವರೇ, ಪರ್ ಕ್ಯಾಪಿಟಲ್ ಇನ್ಕಮ್, ಗ್ಯಾಸ್ ಬೆಲೆ, ನೀವು ಯಾವಾಗ ಸಿಲಿಂಡರ್ ಇಟ್ಕೊಂಡು ಓಡಾಡ್ತಿದ್ದಾರೆ ಕಾಂಗ್ರೆಸ್ನವರು. ಸಬ್ಸಿಡಿ ಸಿಲಿಂಡರ್ ಬೆಲೆ 2014ರಲ್ಲಿ 450 ರೂಪಾಯಿ ಇತ್ತು. 2025ರಲ್ಲಿ ಕೇವಲ 500 ರೂಪಾಯಿ ಆಗಿದೆ. ನಾನ್ ಸಬ್ಸಿಡಿ ಸಿಲಿಂಡರ್ 2014ರಲ್ಲಿ 1250 ರೂಪಾಯಿ ಇತ್ತು. ಇವತ್ತು 2025ರಲ್ಲಿ 850 ರೂಪಾಯಿ ಇದೆ. ಪೆಟ್ರೋಲ್ ಬೆಲೆ 2014ರಿಂದ 14ರಲ್ಲಿ 42 ರೂಪಾಯಿನ ಹೆಚ್ಚಳ ಮಾಡಿದ್ರಿ ನೀವು. ನಾವು 2014ರಿಂದ 25 ನಾವು ಹೆಚ್ಚಳ ಮಾಡಿದ್ದು ಕೇವಲ 24 ರೂಪಾಯಿ. ಹಾಗೆ ಉಗ್ರಗಾಮಿ ದಾಳಿಗಳು 2014ರಲ್ಲಿ 9,749 ಉಗ್ರಗಾಮಿಗಳ ದಾಳಿಗಳು ದೇಶದಲ್ಲಿ ಆಗಿದ್ದು. 2014ರಿಂದ 25ರಲ್ಲಿ ಜಮ್ಮು ಕಾಶ್ಮೀರ ಹೊರತುಪಡಿಸಿ ಭಾರತದ ಇತರೆ ಯಾವುದೇ ಭಾಗದಲ್ಲಿ ಉಗ್ರಗಾಮಿಗಳು ದಾಳಿ ಮಾಡಲು ಸಾಧ್ಯವಾಗಿರುವುದಿಲ್ಲ. ತದನಂತರ ತುಮಕೂರು ಜಿಲ್ಲೆಯ ಹೆಸರು ಬದಲಾಯಿಸುವ ವಿಚಾರ ಹಾಗೂ ಸಚಿವ ಸೋಮಣ್ಣ ಹೇಮಾವತಿ ಹೋರಾಟದಲ್ಲಿ ಭಾಗಿಯಾದರೆ ಮಂತ್ರಿಗಿರಿ ಹೋಗುತ್ತೆ ಅನ್ನೋ ವಿಚಾರಕ್ಕೆ ಸುರೇಶ್ ಗೌಡರು ಪ್ರತಿಕ್ರಿಯೆ ನೀಡಿದ್ದು ಹೀಗೆ. ತುಮಕೂರನ್ನ ಬೆಂಗಳೂರು ನಾರ್ತ್ ಸೇರಿಸಬೇಕು ಅಂತ ಹೇಳಿ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಪತ್ರಿಕೆಯಲ್ಲಿ ನೋಡಿದೆ ನಾನು. ಅವರು ಯಾವ ಇಂಟೆನ್ಷನ್ ಅಲ್ಲಿ ಹೇಳಿದ್ರು ಅಲ್ಲ. ಇಡೀ ಇವರು ನಮ್ಮ ರವಿಕುಮಾರ್ ಅವರು ಸಜೆಷನ್ ಕೊಡ್ತಾ ಇದ್ದಾರೆ ರಮೇಶ್ ಅವರಿಗೆ. ಇಡೀ ರಾಜ್ಯದಲ್ಲಿ ಬೆಂಗಳೂರು ಅಂತ ಕರ್ನಾಟಕ ಹೆಸರು ಚೇಂಜ್ ಮಾಡಿ ಬೆಂಗಳೂರು ಅಂತ ಮಾಡಿಬಿಟ್ರೆ ಬೆಟರ್. ಯಾಕಂದ್ರೆ ಇದಕ್ಕೆ ಯಾವುದೇ ರಾಜಕಾರಣ ಇರಬಾರ್ದು. ಅದಕ್ಕೆ ಬೆಂಗಳೂರು ಅಂದ್ರೆ ಇಡೀ ಕರ್ನಾಟಕ ಅನ್ನೋದನ್ನ ಮಾಡ್ಬಿಟ್ರೆ ಇದು ವೆರಿ ಗುಡ್ ಅಂತ ಅನ್ಸುತ್ತೆ. ರಮೇಶ್ ಅವರು ಸಜೆಷನ್ ಅಲ್ಲ. ಅವ್ರು ಏನೋ ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಮಂತ್ರಿ ಸ್ಥಾನ ಹೋರಾಟ ಮಾಡಿದ್ರೆ ಹೋಗುತ್ತೆ ಅನ್ನೋದು ನಾನು ಪತ್ರಿಕೆಯಲ್ಲಿ ಬರೋದೆಲ್ಲವೂ ಯಾವ್ಯಾವ ಅರ್ಥದಲ್ಲಿ ಬರ್ದಿರ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಹೇಳೋದಾದರೆ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮೋದಿಯವರ ಗುಣಗಾನ ಮಾಡಲು ಬಂದ ನಾಯಕರಿಗೆ ಕೇಳಿದ ಕೆಲ ಪ್ರಶ್ನೆಗೆ ನಿರುತ್ತರಾಗಿದ್ದು ಕಂಡುಬಂತು. ಹಾಗಂತ ಪ್ರಧಾನಿ ಮೋದಿಯವರ ಸಾಧನೆ ಅಲ್ಲಗಳೆಯಲಾಗಲ್ಲ. ದೇಶದ ಭದ್ರತೆ ಸೇರಿದಂತೆ ಅನೇಕ ವಿಚಾರಗಳಲ್ಲಿ ದೇಶದ ಘನತೆಗೆ ಕಾಪಾಡುವ ಕೆಲಸ ಮೋದಿಯವರು ಮಾಡ್ತಾ ಇದ್ದಾರೆ. ಅವರಂತ ನಡೆಯನ್ನ ಉಳಿದ ಬಿಜೆಪಿ ನಾಯಕರು ರೂಢಿಸಿಕೊಂಡು ಅವರು ಜಪ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಅನ್ನೋದು ಸತ್ಯವಾದ ಮಾತು ಅಲ್ವಾ ಸ್ನೇಹಿತರೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.